ವಂಶಿ ಚಿತ್ರದ ಹಾಡು ನಾಗೇಂದ್ರ ಪ್ರಸಾದ್ ಸರ್ ನಿಮ್ಮ ಹತ್ರನೇ ಕೇಳಕ್ಕೆ ಇಷ್ಟಪಡ್ತೀನಿ. ನನಗೆ ಸುದ್ದಿ ಗೊತ್ತಾದ ತಕ್ಷಣ ನನಗೆ ನೆನಪಿಗೆ ಬಂದ ಹಾಡು ಇದೆ. ಯಾಕೆ ಮೊನ್ನೆಗೆ ನಾನು ಸಮೀಕರಣ ಮಾಡಿಕೊಂಡೆ ಅಂದರೆ, ಆ ಹಾಡು ಹಾಗೆ ಬರೀದೇ ಇದ್ದರೆ ಚೆನ್ನಾಗಿತ್ತ. ನಾನು ಇನ್ನೂ ಸಾಕಷ್ಟು ಕನಸುಗಳಿದ್ವು ಅವ್ರಿಗೆ, ಸಾಕಷ್ಟು ಸಿನಿಮಾ ಮಾಡಬೇಕಿತ್ತು, ಸಾಕಷ್ಟು ಹಾಡುಗಳು ಬರಿಬೇಕಿತ್ತು. ನಾನು ಪುನೀತ್ ಅವ್ರ ಫೋಟೋ ಇಡೀ ಊರಲ್ಲಿ ಹಾಕಿದ್ದಾರೆ. ಈಗ ನಾವು ಎಲ್ಲಿಂದ ಬರ್ತಿದ್ರು ಫೋಟೋಗಳು ನೋಡ್ತೀನಿ. ನೋಡ್ತಾ ಬರ್ತಾ ಎಲ್ಲ ಫೋಟೋನ ಗಮನಿಸಿದಾಗ ಒಂದು ವಿಷಯ ನನಗೆ ಏನು ಅನ್ನಿಸ್ತು ಅಂದ್ರೆ, ಒಬ್ಬ ಮನುಷ್ಯ ನಕ್ಕಾಗ ನಾವು ನಗ್ತೀವಿ. ಎಲ್ಲ ಫೋಟೋಗಳಲ್ಲಿ ನನಗೆ ಕಂಡಿದ್ದು ಅವರ ನಗುಮುಖ. ಒಂದು ನಗುಮುಖವನ್ನು ನೋಡಿ ನಮಗೆ ಅಳು ಬರುವಂಥ ವ್ಯಕ್ತಿತ್ವ ಪುನೀತ್ ಅವ್ರದ್ದು. ಒಂದೇ ಭಗವಂತ ಅವರಿಗೆ ಆತ್ಮಕ್ಕೆ ಶಾಂತಿ ಕೊಡಲಿ, ಮುಂದಿನ ಜನ್ಮದಲ್ಲಿ ಇಲ್ಲೇ ಹುಟ್ಟುವಂತಾಗಲಿ, ಮತ್ತೊಬ್ಬ ರಾಜಕುಮಾರನಾಗಿ ಮತ್ತೊಬ್ಬ ಅಪ್ಪು ಆಗಿ ಇಲ್ಲೇ ಬರಲಿ ಅಂತ ಹೇಳಕ್ಕೆ ಬಯಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಶ್ರೀನಿಧಿ, ಥ್ಯಾಂಕ್ ಯು. ಮನಸ್ಸು ತುಂಬಾ ಭಾರ ಆಗಿದೆ, ಮಾತುಗಳು ಬಾಯಲ್ಲಿ ಬರ್ತಾ ಇಲ್ಲ. ಯಾಕೆಂದರೆ ನಾನು ಚಿಕ್ಕ ವಯಸ್ಸಿಂದ ಅಪ್ಪು ಸರ್ ಅಂತಂದರೆ ಅಷ್ಟು ದೊಡ್ಡ ಫ್ಯಾನು, ನಾನು ಅಷ್ಟು ದೊಡ್ಡ ಅಭಿಮಾನಿ. ನಾನು ಫಸ್ಟ್ ಭೇಟಿಯಾಗಿದ್ದು 2014 ಪ್ಯಾರ್ಗೆ ಆಗ್ಬಿಟ್ಟೈತೇನೋ ಒಂದು ಗೀತೆಗೆ ನನಗೆ ಅವಾರ್ಡ್ ಬಂದಿತ್ತು. ಸೊ ವೇದಿಕೆಯಲ್ಲಿ ಪುನೀತ್ ಸರಿಂದ ಸ್ವೀಕಾರ ಮಾಡುವಂಥ ಒಂದು ಅವಕಾಶ ಸಿಕ್ತು ನನಗೆ. ಆವಾಗಲೂ ಅಷ್ಟೇ ಆ ಸಾಂಗ್ ಕೇಳಿಬಿಟ್ಟು ಸರ್ ನನಗೆ, ಈ ಸಾಂಗು ನೀವಮ್ಮ ಹಾಡಿರೋದು, ನಂಗೆ ತುಂಬಾ ಇಷ್ಟವಾಗಿರೋ ಹಾಡು, ನಿಮ್ಗಿನ್ನ ಒಳ್ಳೊಳ್ಳೆ ಹಾಡುಗಳು ಸಿಗಲಿ, ನಿಮ್ಮ ಫ್ಯೂಚರ್ಗೆ ಆಲ್ ದಿ ಬೆಸ್ಟ್ ಅಂತ ಹೇಳಿ ವಿಶ್ ಮಾಡಿದರು. ಆಮೇಲೆ ಇತ್ತೀಚೆಗೆ ರಾಸಕ್ಕತಿ ಏನು ಹಾಡಿದೆಯಲ್ಲ, ದೊಡ್ಡ ಮನೆ ಹುಡುಗದು, ಅದದು ರೆಕಾರ್ಡಿಂಗ್ ಆದಮೇಲೆ ನೆಕ್ಸ್ಟ್ ಡೇ ಅವರು ಆ ಹಾಡು ಕೇಳಿದ್ದಾರೆ. ಆ ಹಾಡು ಕೇಳಿಬಿಟ್ಟು ನನಗೆ ಖುದ್ದಾಗಿ ಪರ್ಸ್ನಲ್ ಕಾಲ್ ಮಾಡಿದರು. ಹಲೋ, ನಾನು ಈ ಥರ ಪುನೀತ್ ರಾಜ್ಕುಮಾರ್ ಮಾತಾಡ್ತಿರೋದು. ನನಗೆ ತುಂಬಾ ಶಾಕ್ ಆಗೋಯ್ತು, ನನಗೆ ಮಾತೇ ಬರ್ತಾ ಇಲ್ಲ. ಸರ್ ನನಗೆ ಪರ್ಸ್ನಲಾಗಿ ಕಾಲ್ ಮಾಡಿದಾರ ಅಂತ. ಏನಮ್ಮ ನೀವು ಹಾಡಿದ್ದೀರಾ, ನನಗೆ ಹುಬ್ಳಿ ಭಾಷೆ ಅಂದರೆ ಬಹಳ ಇಷ್ಟ, ಅಷ್ಟು ಕ್ಲೀನಾಗಿ ಹಾಡಿದ್ರೆ, ನೀವು ಹುಬ್ಳಿ ಅವರು ಅನ್ನೋ ರೀತಿ ಬಂದಿದೆ, ನನಗೆ ತುಂಬ ಇಷ್ಟ ಆಗಿದೆ. ಯಾವತ್ತಾರು ಒಂದ್ಸಲ ಒಂದು ಸ್ಟೇಜಲ್ಲಿ ನೀವು ಹಾಡಬೇಕು, ನಾನು ಆ ಹಾಡಿಗೆ ಡ್ಯಾನ್ಸ್ ಮಾಡಬೇಕು ಅಂತ ಹೇಳಿದರು. ನನ್ನ ಒಂದು ಪುಣ್ಯನೇ ಇರ್ಬೋದು, ಇತ್ತೀಚೆಗೆ ಅದು ನನಗೊಂದು ಅವಕಾಶ ಸಿಕ್ತು. ಪುನೀತ್ ಸರ್ ಇಲ್ಲ ಅಂತ ಅನ್ಕೊಳಕ್ಕಾಗೋದೇ ಇಲ್ಲ. ಸರ್ ನೀವು ಅಜರಾಮರ, ಯಾವತ್ತೂ ನಮ್ಮೊಟ್ಟಿಗೆ ಇರ್ತೀರಾ. ವಿ ಲವ್ ಯು, ವಿ ಮಿಸ್ ಯು ಸರ್. ಥ್ಯಾಂಕ್ ಯು. ನಾಗೇಂದ್ರ ಪ್ರಸಾದ್ ಸರ್ ದಯಮಾಡಿ ವೇದಿಕೆ ಮೇಲೆ ಬರಬೇಕು ಪ್ಲೀಸ್. ನಾಗೇಂದ್ರ ಪ್ರಸಾದ್ ಸರ್, ಅಭಿಮಾನಿಗಳ ಅಪ್ಪು ಕಾರ್ಯಕ್ರಮಕ್ಕೆ ಆಗಮಿಸಿದ್ರಿ. ಅಪ್ಪುಗೆ ನಿಮ್ ಜೊತೆ ಸದಾ ಇರ್ಲಿ ಅಂತ ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮ್ಮಿಂಗ್ ನಾಗೇಂದ್ರ ಪ್ರಸಾದ್. ಥ್ಯಾಂಕ್ ಯು. ನನಗೆ ಏನನ್ನಿಸ್ತು ಅಂದ್ರೆ, ಸಂಬಂಧಗಳು, ಬಾಂಧವ್ಯ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಅಪ್ಪುಗೆ ಇದ್ದೇ ಇರುತ್ತೆ. ಎಲ್ಲಿವರೆಗೂ ಅಪ್ಪುಗೆ ಇದ್ದೇ ಇರುತ್ತೋ ಅಲ್ಲಿವರೆಗೂ ಅಪ್ಪು ಇದ್ದೇ ಇರ್ತಾರೆ. ಅವರ ಆ ಮೌಲ್ಯಗಳಿಗೆ, ಆ ಒಳ್ಳೆತನಕ್ಕೆ ನನ್ನ 1000 ಶರಣು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮಿಲನ ಚಿತ್ರದ ಮತ್ತೊಂದು ಅದ್ಭುತವಾದಂತಹ ಹಾಡು ಮಹಾಗುರುಗಳೇ. ಕಾಯ್ಕಿಣಿಯವರೇ, ಈ ಹಾಡು ನಿಮಗೆ ಟ್ಯೂನ್ ಆಗಿ ಬಂತ ಅಥವಾ ನೀವು ಲಿರಿಕ್ಸ್ ಕೊಟ್ರ? ಇಲ್ಲ, ಟ್ಯೂನೇ ಬಂತು. ಈ ಇಷ್ಟು ಮೆಲಡಿ ಸಾಂಗ್ ಅಪ್ಪು ಅವರಿಗೆ ಓಕೆ ಮಾಡಿದ್ದು ಹೇಗೆ ಸರ್? ಪ್ರಕಾಶ್, ಮಿಲನ ಪ್ರಕಾಶ್ ನಡುವಿನ ಬಹಳ ಪ್ರತಿಭಾವಂತ ನಿರ್ದೇಶಕ. ನನಗೆ ಬಹಳ ಇಷ್ಟ. ಅವರು ಚಿತ್ರ ಮಾಡಬೇಕು ಅಂತ ನನಗೆ ಯಾವತ್ತೂ ಅನಿಸುತ್ತೆ. ಅವರು ಆ ಟ್ಯೂನನ್ನು ಸೆಲೆಕ್ಟ್ ಮಾಡಿ ಅವರು ಕಳಿಸಿ ಮನೋಮೂರ್ತಿ ಜೊತೆಗೆ ಮಾತಾಡಿ ಆಮೇಲೆ ಇಷ್ಟ ಆಗಿ ಆಮೇಲೆ ನಾನು ಬರೆದು ವಿದಿನ್ 3-4 ಡೇಸ್ ಆಯಿತು. ಅದು ಅಂದರೆ ಜಾಸ್ತಿ ವಿಚಾರ ಮಾಡೋಕ್ಕೆ ಟೈಮ್ ಇರಲಿಲ್ಲ ಅಲ್ಲಿ, ಬಟ್ ಚೆನ್ನಾಗಾಯಿತು. ಆಮೇಲೆ ಅದರ ನೀವು ಹೇಳಿದಾಗ ನನಗೆ ಈ ಹಾಡಿಂದು ವಿಜುವಲ್ಸ್ ಕಣ್ಣಿಗೆ ಬರ್ತವೆ. ದ ಜಂಪ್, ಪುನೀತ್ ಜಂಪ್ ಮಾಡಿ ಫ್ರೀಸ್ ಆದದ್ದು 2-3 ಕಡೆ ಇದೆ. ಆಮೇಲೆ ಅದೊಂಥರ ಕಣ್ಣಿಗೆ ಬಹಳ ಹಿತವಾದಂಥ ಒಂದು ಸಂಯೋಜನೆ ಇದು. ಆಮೇಲೆ ಪುನೀತಿನ ಒಂದು ವ್ಯಕ್ತಿತ್ವ ಇದೆಯಲ್ಲ, ಅದು ಎಕ್ಸುಬರೆನ್ಸ್, ಒಂದು ಖುಷಿ, ಸಹಜವಾದದ್ದು. ಅದು ನಟನೆ ಮಾಡಿದ್ದಲ್ಲ, ಅದು ಅವರ ಮಂದಹಾಸ ಕೂಡ, ಅವರದ್ದು ಒಂದು ಆತ್ಮೀಯತೆ ಕೂಡ ಸಹಜವಾದದ್ದು. ಅದಕ್ಕಾಗೇ ಇಡೀ ಜನರನ್ನ ಆತ ವ್ಯಾಪಿಸೋದು. ವ್ಯಕ್ತಿ ಅಂತ ಅಲ್ಲ ಆತ, ಒಂದು ಮಗುವಿನ ಮನಸ್ಸು ಈ ವಯಸ್ಸಿಗೂ ಇತ್ತು ಅವ್ರಿಗೆ. ಇಲ್ಲಿರೋ ಪ್ರತಿಯೊಬ್ಬರಿಗೂ ಗೊತ್ತು ಆತನಲ್ಲಿ ಒಬ್ಬ ಮಗು ಇದ್ದ. ನಾವು ಕೆಲಸ ಮಾಡಿದ ಆ ಮಗುಗೂ ಸರ್, ಆತನಲ್ಲಿದ್ದ ಮಗುಗೆ ಪಟ್ ಅಂತ ಈಗ ಜಯಂತ್ ಸರ್ ಹಾಡು ಬರೀತಾರೆ ಅಂದ್ರೆ ಒಂದು ಏನೋ ಇನ್ನಸೆನ್ಸ್ ಕನೆಕ್ಟ್ ಆಗಬೇಕು, ಅಷ್ಟು ಇನ್ನಸೆಂಟ್. ಅದು ನೋಡಿ, ಇಲ್ಲಿ ಒಂದು 10 ಫೋಟೋದಲ್ಲಿ 1 ಫೋಟೋ ಅವ್ರ ಮಗುವಾಗಿದ್ದಾಗ ಆಕ್ಟ್ ಮಾಡಿದ್ದೇ ಇದೆ. ಅದೊಂದು ವಿಚಿತ್ರ ಅನ್ಸುತ್ತೆ. ಮತ್ತೆ ಇವಾಗ ಅನ್ಸೋದೇನು ಅಂದ್ರೆ, ಈ ಬದುಕಿದ್ದಾಗಿನಕ್ಕಿಂತ ಜಾಸ್ತಿ ಬದುಕು ಈಗ ಶುರು ಆಗುತ್ತೆ ಅವ್ರದ್ದು. ಹೆಚ್ಚಿನ ಬದುಕು ಇನ್ಮೇಲೆ ಶುರು ಆಗುತ್ತೆ. ನನ್ನ ಪ್ರಕಾರ ಅವರದ್ದು ಮರಣ ಅಲ್ಲ, ಇದು ಹುಟ್ಟದ ಹಬ್ಬ.
ತುಂಬ ದೊಡ್ಡ ಮಟ್ಟದ ಶಾಶ್ವತವಾಗಿ ನೆನಪುಳಿಯುವಂಥ ಒಂದು ಎಟರ್ನಲ್ ಎನರ್ಜಿ ಅದು ಕನ್ನಡದ್ದು. ಸೊ ಒಂದು ಅರಗಿಸ್ಕೊಳ್ಳೋಕ್ಕಾಗದೇ ಇರೋ ಸತ್ಯ ಅದು, ಹೊರಟು ಹೋದ್ರು ಅನ್ನೋದು. ಅದನ್ನ ಯಾಕೆ ಅರಗಿಸ್ಕೊಳ್ಬೇಕು? ಅದನ್ನು ನಂಬೋದೇ ಬೇಡ ಅಂತ ಅಂದ್ಕೊಂಡ್ಬಿಟ್ಟಿದ್ದೀನಿ ನಾನಂತೂ. ವೈಯಕ್ತಿಕವಾಗಿ ನಾನಂತೂ ನಂಬೋದಿಲ್ಲ. ಈ ಮುಂಚಿಗಿಂತ ಹೆಚ್ಚು ಆತ ನಳನಳಿಸ್ತಾ ಬದುಕ್ತಾರೆ ಅಂತ ಅಂದ್ಕೊಂಡ್ಬಿಟ್ಟಿದ್ದೀನಿ. ಇದಾರೆ ಅಂತ ಅಂದ್ಕೊಂಡ್ಬಿಟ್ರೆ ನಮಗೂ ನೆಮ್ಮದಿ, ಅವರಿಗೂ ಒಂದು ಸಂತೋಷ. ಸೊ ದಯಮಾಡಿ ಎಲ್ಲರೂ ನಂಬಿ ಅಪ್ಪು ಸರ್ ಇದ್ದಾರೆ ಅಷ್ಟೇ. ಖಂಡಿತವಾಗ್ಲೂ ಸರ್. ಆಕ್ಚುಲಿ ಯೋಗರಾಜ್ ಸರ್, ನಿಮ್ಮ ಮಾತಿನ ಒಂದು ಊರ್ಗೋಲು ಈ ಸಂದರ್ಭದಲ್ಲಿ ಬೇಕಾಗಿತ್ತು. ಅದು ಸರಿಯಾದ ಒಂದು ಸಂದರ್ಭದಲ್ಲಿ ನಮಗೆ ಸಿಕ್ತು. ನಿಮ್ಮ ಹಾಡುಗಳನ್ನು ಈಗ ಅವರ ಮೂಲಕ ಕೇಳುವಂತಹ ಸಮಯ. ನಮ್ಮ ಕಂಟೆಸ್ಟೆಂಟ್ಸ್ ನಿಮಗೋಸ್ಕರ ಹಾಡ್ತಾರೆ, ದಯವಿಟ್ಟು ಆಸೀನರಾಗಿ. ಥ್ಯಾಂಕ್ ಯು. ಅಭಿಮಾನಿಗಳ ಅಪ್ಪು ಕಾರ್ಯಕ್ರಮಕ್ಕೆ ಮತ್ತೋರ್ವ ಮುಖ್ಯವಾದ ವ್ಯಕ್ತಿಯನ್ನ ವೇದಿಕೆ ಮೇಲೆ ಕರೆಯುವಂತಹ ಸಮಯ. ಎಷ್ಟೋ ವರ್ಷಗಳಿಂದ ಅಪ್ಪು ಸರ್ ಜೊತೆ ಇದ್ದು ಅವರ ಸಾಧನೆಗೆ ಕೈ ಜೋಡಿಸಿ ಅವರ ಹಿತೈಷಿಯಾಗಿದ್ದು ಅವರ ಮ್ಯಾನೇಜರ್ ಆಗಿದ್ದು ಅವರ ಆಗು ಹೋಗುಗಳನ್ನ ನೋಡ್ಕೊತಾ ಇದ್ದಂತ ವ್ಯಕ್ತಿ. ನನ್ನ ಪ್ರಕಾರ ಅಪ್ಪು ಸರ್ ನಡೀತಾ ಇದ್ರೆ ಅವ್ರ ನೆರಳಾಗಿ ಬರ್ತಾ ಇದ್ರು ಅವ್ರ ಜೊತೆ. ಆ ನೆರಳನ್ನ ಇವತ್ತು ವೇದಿಕೆ ಮೇಲೆ ಕರೆಯೋಣ. ಸ್ವಾಗತಿಸಿ NS ರಾಜ್ಕುಮಾರ್ ಸರ್ ಅವರನ್ನ. ಕುಮಾರ್ ಸರ್ ಇಲ್ಲದೆ ನಾನು ಅಪ್ಪು ಸರ್ನ ಎಲ್ಲೂ ನೋಡ್ಲೇ ಇಲ್ಲ. ಅವರ ನೆರಳಾಗಿ ಸದಾ ಅವ್ರ ಹಿಂದೆ 2 ಹೆಜ್ಜೆ ಹಿಂದೆ ಯಾವಾಗ್ಲೂ ನಡ್ಕೊಂಡು ಬರ್ತಿದ್ದಂತ ಒಂದು ವ್ಯಕ್ತಿತ್ವ ಇದು. ಕುಮಾರ್ ಸರ್, ನಾನು ಏನ್ ಹೇಳಿ ಅವ್ರ ಬಗ್ಗೆ, ನೀವು ಮಾತಾಡಿ. ನನಗೆ ಮಾತಾಡೋಕೆ ಈ ವೇದಿಕೆ ಮೇಲೆ ಅವ್ರ ಬಗ್ಗೆ ಈ ಥರ ಮಾತಾಡಿದ್ರೆ ಕನಸಿಲ್ಲ, ಅನ್ಕೊಂಡಿರಲಿಲ್ಲ ನಾನು. ಹಿಂಗೆ ಚಿಕ್ಕ ವಯಸ್ಸಿನಿಂದ ನಾನು ಅಪ್ಪು ನೋಡ್ತಾ ಇದ್ದೆ. ಅಪ್ಪು ಅಪ್ಪು ಅಂತಲೇ ಕರಿತಾ ಇದ್ವಿ. ಅವ್ರ ವ್ಯಕ್ತಿತ್ವ ಅಂತಂದರೆ ಅವ್ರು ಮಾಡೋ ಸಹಾಯ ಯಾರಿಗೂ ಗೊತ್ತಾಗಬಾರ್ದು ಅನ್ನೋದು. ಕುಮಾರ್ ಕರೆದವ್ರಿಗೆ ಯಾರು ಗೊತ್ತಿಲ್ಲದಂತೆ ಇದೆಲ್ಲ ಆಚೆ ಗೊತ್ತಾಗಬಾರ್ದು, ಎಲ್ಲಾದ ಆಚೆ ಬಂದರೆ ಚೆನ್ನಾಗಿರಲ್ಲ. ನಾನು ಅಪ್ಪಾಜಿ ಇದನ್ನು ನೋಡಿದ್ದೀನಿ, ಮೊನ್ನೆ ಅಪ್ಪ ಅವ್ರದ್ದು ಇದು ನೋಡಿದ್ದೀನಿ. ಆ ಜನ ಇದು ಇಷ್ಟೊಂದು ಅಭಿಮಾನ, ಇಷ್ಟೊಂದು ಇದು ಬಿಟ್ಟು ಎಲ್ಲ ಹೋಗಿದೆಯಲ್ಲಪ್ಪ ನೀನು, ಇದು ನ್ಯಾಯನ ನಿನಗಟ್ಟಿಸೊಂದು ಇದು ಅನಿಸುತ್ತೆ ನನಗೆ. ಎಂಥ ಇದಂದರೆ ಮೋದಿಜಿಯವರು ಇತಾಲಿಯಲ್ಲಿರುವಾಗ ಟ್ವೀಟೆಡ್, ಅಂದರೆ ಜನದ ಅಭಿಮಾನಿಗಂತ ಅಷ್ಟು ದೊಡ್ಡ ವ್ಯಕ್ತಿ ಅಭಿಮಾನನ ಅವರು ಪಡ್ಕೊಂಡಿದ್ದಾರೆ ಅಂದರೆ ರಿಯಲಿ ನನಗೆ ಬೇರೆ ಏನು. ನನ್ನ ತಂದೆ ತಾಯಿ ತಿರುವಾಗ ನಾನು ಯಾವತ್ತೂ ಹತ್ತಿಲ್ಲ. ನಾನು ಲೈಫಲ್ಲಿ ಹತ್ತಿದ್ದೇ ಇಲ್ಲ. 4-5 ದಿವಸದಿಂದ ನನಗೆ ಏನು ಅಸಲು. ಕುಮಾರ್ ಸರ್ ಹೇಳಿದ್ರು ಅಂದರೆ ಇಟ್ಸ್ ನಾಟ್ ಅ ಸ್ಮಾಲ್ ಥಿಂಗ್. ನಮಗೆಲ್ಲ ಪರಿಚಯ, ನಮಗೆಲ್ಲ ಗೊತ್ತು, ನಮ್ಮ ಜೊತೆ ಸಹಜವಾಗಿ ಮಾತಾಡ್ತಾರೆ. ಬಟ್ ಅಪ್ಪು ಸರ್ ಬಗ್ಗೆ ನಮ್ಮ ದೇಶದ ಪ್ರಧಾನ ಮಂತ್ರಿ ಒಂದು ಮಾತನ್ನ ಹೇಳ್ತಾರೆ, ಅವ್ರ ಬಗ್ಗೆ ಅವ್ರು ಟ್ವೀಟ್ ಮಾಡ್ತಾರೆ ಅಂತಂದ್ರೆ ಅಂತ ಒಂದು ಸಕ್ಸಸ್ಫುಲ್ ವ್ಯಕ್ತಿತ್ವ, ಅಷ್ಟು ಎತ್ತರಕ್ಕೆ ಬೆಳೆದಿರೋಂಥ ವ್ಯಕ್ತಿತ್ವ, ಅಲ್ಲಿವರೆಗೂ ಒಂದು ಪ್ರಧಾನ ಮಂತ್ರಿಯ ಮನಸ್ಸನ್ನ ತಟ್ಟುವಂಥ ವ್ಯಕ್ತಿತ್ವಕ್ಕೆ ಇವತ್ತು ನಾವು ಇಲ್ಲಿ ಚಪ್ಪಾಳೆ ಹೊಡಿಲಿಲ್ಲ ಅಂದ್ರೆ ತುಂಬಾ ದೊಡ್ಡ ತಪ್ಪಾಗುತ್ತೆ. ಸರಿಗಮ ಪಪ್ಪ ಸಸ ಪಪ್ಪ ಸರಿಗಮ